ಎಲ್ರಿಗೂ ನನ್ನ ನಮಸ್ಕಾರ. ಈ ವಾರ ಪೂರ್ತಿ ನಾನು ಈ ಗರ್ಭಿಣಿ ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ಗರ್ಭಿಣಿ ಸ್ತ್ರೀಗೆ ಉಪಯೋಗ ಆಗುವಂಥ ಮುದ್ರೆಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಕಳೆದ ಸಂಚಿಕೆಯಲ್ಲಿ ನಾನು ಧ್ಯಾನ ಮುದ್ರೆ ಅಥವಾ ಚಿನ್ ಮುದ್ರೆ ಅಥವಾ ಅರಾಳ ಮುದ್ರೆ ಬಗ್ಗೆ ಮಾತಾಡಿದೆ. ಇವತ್ತಿನ ಸಂಚಿಕೆಯಲ್ಲಿ ಆಕಾಶ ಮುದ್ರೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ಅದರ ಸಂಬಂಧಪಟ್ಟಂಥ ಮುದ್ರೆ ಮಾಡೋ ವಿಧಾನ, ಅದಕ್ಕೆ ಬೇಕಾದಂಥ ಒಂದು ಮಂತ್ರ ಕೂಡ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಇವತ್ತಿನ ಸಮಾಜದಲ್ಲಿ ನಾವು ಮಕ್ಕಳನ್ನ ಸರಿಯಾದ ರೀತಿ ನೋಡ್ಕೊಳ್ದು ಹೋದ್ರೂ ಕೂಡ ಸರಿಯಾದ ರೀತಿ ಸಂಸ್ಕಾರ ಕೊಡಬೇಕು. ನಾವು ಮಕ್ಕಳಿಗೆ ಆ ಒಂದು ವಾತಾವರಣದಲ್ಲಿ ನಾವು ಮಕ್ಕಳನ್ನು ಬೆಳೆಸಬೇಕು. ಇಲ್ಲಾಂದರೆ ಮುಂದೆ ಬೆಳೀತಾ ಬೆಳೀತಾ ನಮ್ಮ ಮಕ್ಕಳೇ ನಮಗೆ ಶತ್ರು ಆಗಿಬಿಡ್ತಾರೆ. ಜೊತೆಗೆ ನಮ್ಮ ಮಕ್ಕಳು ನಮಗೆ ಶತ್ರು ಆಗೋದಿರಲಿ, ಸಮಾಜಕ್ಕೂ ಕೂಡ ದೊಡ್ಡ ಕಂಟಕರಾಗಿಬಿಡ್ತಾರೆ. ವಿವೇಕಾನಂದ ಒಂದು ಕಡೆ ಹೇಳ್ತಾರೆ, ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದದ್ದು, ಅದನ್ನು ಸಾರ್ಥಕತೆ ಮಾಡ್ಕೋಬೇಕು ಅಂದರೆ ಒಳ್ಳೆ ನಡವಳಿಕೆಯನ್ನು ನೀವು ಸಂಪಾದಿಸ್ಕೋಬೇಕು. ಓದಬೇಡಿ, ಹಣ ಸಂಪಾದನೆ ಮಾಡಬೇಡಿ, ನಿಮ್ಮ ರೂಪ ನಿಮ್ಮ ಯೌವನಕ್ಕೆ ಬೆಲೆ ಕೊಡಬೇಡಿ, ನಿಮ್ಮ ನಡವಳಿಕೆಗೆ ಬೆಲೆ ಕೊಡಿ ಅಂತ ವಿವೇಕಾನಂದ ಕೆಲ ಹೇಳಿದ್ದಾರೆ. ನಿಜವಾದ ಅದು ಒಂದು ಭಾಳ ಮೆಚ್ಚುಗೆ ಪಡುವಂಥ ಒಂದು ಮಾತು, ಆ ವಾಕ್ಯ. ನಾನು ಅದನ್ನು ಮಹಾವಾಕ್ಯ ಅಂತ ಕರಿತೀನಿ. ಮಕ್ಕಳಿಗೆ ನಾವು ಊಟ ಹಾಕ್ತೀವಿ, ಒಳ್ಳೆ ಎಜುಕೇಷನ್ ಕೊಡಿಸ್ತೀವಿ, ಒಳ್ಳೆ ಸುಖ ಸಂಪತ್ತುಗಳನ್ನು ಸವಲತ್ತುಗಳನ್ನು ಕೊಡಿಸ್ತೀವಿ. ಆದರೆ ಸಂಸ್ಕಾರ ನಾವು ಸರಿಯಾಗಿ ಕೊಡಲಿಲ್ಲ ಅಂದರೆ ಅವರೇ ನಮ್ಗೆ ಶತ್ರು ಆಗ್ತಾರೆ ಅನ್ನೋದನ್ನು ನಾನು ಹಲವಾರು ಕುಟುಂಬಗಳಲ್ಲಿ ನೋಡಿದ್ದೀನಿ. ಸಾಕಷ್ಟು ಜನ ನನ್ನ ಹತ್ರ ಬಂದಿದ್ದಾರೆ, ಅಯ್ಯೋ ನಮ್ಮ ಮಕ್ಕಳು ನಮ್ಗೆ ನೋಡ್ಕೊಳ್ತಾ ಇಲ್ಲ ಅಂತ, ನಮ್ಮ ಮಕ್ಕಳೇ ನಮ್ಗೆ ಹೊಡಿತಾ ಇದ್ದಾರೆ ಅಂತ, ನಮ್ಮನ್ನು ಮನೆಯಿಂದ ಹೊರಗೆ ಹಾಕಿಬಿಟ್ಟಿದ್ದಾರೆ ಅಂತ. ಈ ಥರ ಒಂದು ಬರೋದಕ್ಕೆ ಕಾರಣ ಪ್ರಾರಬ್ಧ ಕರ್ಮನೂ ನಮ್ಮಲ್ಲಿದೆ ಜಾತಕದಲ್ಲಿ. ಮತ್ತು ಅಂಥ ತಂದೆ ತಾಯಿಗಳಿಗೆ ಅಂಥ ಮಕ್ಕಳು ಹುಡಬೇಕು ಅಂತ ಕೂಡ ಜಾತಕ ಹೇಳುತ್ತೆ. ಅಂಥ ಮಕ್ಕಳಿಗೆ ಇಂಥ ತಂದೆ ತಾಯಿಗಳು ಇರಬೇಕು ಕೂಡ ಅಂತ ಜಾತಕದಲ್ಲಿ ಹೇಳುತ್ತೆ. ಇದು ಒಂದು ಕರ್ಮ ಸಿದ್ಧಾಂತ. ಇನ್ನೊಂದು, ಕೆಲವರಿಗೆ ಏನೂ ಕಾಯಿಲೆ ಇರೋದಿಲ್ಲ, ಬಿ ಪಿ ಇರೋದಿಲ್ಲ, ಬ್ಲಡ್ ಪ್ರೆಷರ್ ಇಲ್ಲ, ಶುಗರ್ ಇಲ್ಲ, ಏನಿಲ್ಲ, ಹೃದಯಕ್ಕೆ ಯಾವಾಗಲೂ ಭಯ ಅಂತ ಇರ್ತಾರೆ. ಯಾರ ಹತ್ರ ಮಾತಾಡೋಕ್ಕೆ ಭಯ ಪಡ್ತಾರೆ, ಏನೋ ತಿನ್ನೋಕ್ಕೆ ಹೋದಾಗ ಭಯ ಪಡ್ತಾರೆ. ಇದೆಲ್ಲ ಸೈಕಲಾಜಿಕಲ್ ಫೀಲಿಂಗ್ಸ್ ಅಂತ. ಇದಕ್ಕಿದ್ದಾಗೆ ಹೃದಯದಲ್ಲಿ ನೋವು ಶುರುವಾಗುತ್ತೆ. ಹಾರ್ಟ್ ಅಟ್ಯಾಕ್ ಅಂತೂ ಆಗೋದಿಲ್ಲ, ಒಂಥರ ನೋವು. ಏನಾದ್ರು ಎತ್ತೋಕ್ಕಂತ ಹೋದಾಗ ಸುಮ್ಮನೆ ಪಳಕ್ ಅಂತ ಎದೆ ಒಂಥರ ಚಳಕ್ ಅಂದಂಗೆ ಆಗೋದು. ಈಗ ಮತ್ತು ಏನಾದ್ರು ಒಂದು ಯಾರಿಗಾದರೂ ಜೋರಾಗಿ ಮಾತಾಡಿಬಿಟ್ರೆ ಸಾಕು ಎದೆ ನೋವು ಬಂದುಬಿಡುತ್ತೆ. ಹಾರ್ಟ್ ಅಟ್ಯಾಕ್ ಅಂತೂ ಆಗಿಲ್ಲ, ಎದೆಗೆ ಸಂಬಂಧಪಟ್ಟಂತೆ ಏನಾದ್ರು ನೋವುಗಳಿದ್ರೆ, ರಕ್ತ ಸರಿಯಾಗಿ ಹೃದಯದಲ್ಲಿ ಹರಿಯೋಕ್ಕಾಗಲಿಲ್ಲ ಅಂದಾಗ ಈ ಥರ ಸಿಂಪ್ಟಮ್ಸ್ ಬಂದುಬಿಡುತ್ತೆ. ಅದೇನಾದ್ರು ನಾವು ಸರಿಯಾದ ರೀತಿ ಕ್ಯೂರ್ ಮಾಡ್ಕೊಳ್ಳಿಲ್ಲ ಅಂದರೆ ಒಂದಲ್ಲ ಒಂದಿನ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಒಂದು ಸಲ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ನಮ್ಮ ಹೃದಯ ಸೆಕೆಂಡ್ ಹ್ಯಾಂಡ್ ಅಂತ ತಿಳ್ಕೋಬೇಕು. ಆದ್ದರಿಂದ ಹೃದಯಕ್ಕೇನಾದರೂ ಸರಿಯಾಗಿ ರಕ್ತ ಹರಿತಿಲ್ಲ ಅಂದರೆ, ಹೃದಯದಲ್ಲಿ ಏನಾದ್ರು ಸಣ್ಣಗೆ ನೋವುಗಳು ಕಾಣ್ತಾ ಇದ್ದರೆ, ಹೃದಯದಲ್ಲಿ ಏನಾದ್ರು ಉದ್ವೇಗಗಳು ಜಾಸ್ತಿ ಆದಾಗ, ಉದ್ವೇಗ ಅಂದ್ರೇನು, ತುಂಬ ಕೋಪ ಇರುತ್ತೆ ಮನಸ್ಸಲ್ಲಿ, ಅದು ತೋರಿಸ್ಕೊಳ್ಳೋಕ್ಕಾಗಲ್ಲ. ತುಂಬ ಅಳಬೇಕು ಅಂತ ಅನಿಸುತ್ತೆ, ಆದರೆ ಅಳೋಕ್ಕಾಗಲ್ಲ. ತುಂಬ ನಾವು ನಗಾಡಬೇಕು ಅನಿಸುತ್ತೆ, ನಗಾಡೋಕ್ಕಾಗಲ್ಲ. ಈ ಥರ ಭಾವನೆಗಳು ನಾವೇನೋ ಅದುಮಿಟ್ಕೊಂಡಾಗ ಹೃದಯಕ್ಕೆ ತೊಂದರೆ ಆಗುತ್ತೆ. ಈ ಥರದವರಿಗೆ ಮುದ್ರಾಶಾಸ್ತ್ರದಲ್ಲಿ ಆಕಾಶ ಮುದ್ರೆ ಮಾಡಿ ಅಂತ ಹೇಳ್ತಾರೆ. ಕೆಲವ್ರಿಗೆ ಕಿವಿ ನೋವ್ತಾ ಇರುತ್ತೆ, ಕಿವಿ ಚೆನ್ನಾಗಿ ಕೇಳುತ್ತೆ, ಆದರೆ ಆವಾಗ ನೋವು. ತುಂಬ ಕೋಲ್ಡ್ಗೆ ಏನಾದ್ರು ಎಕ್ಸ್ಪೋಸ್ ಆದರೆ, ತುಂಬ ಶೀತವಾದ ಸ್ಥಳದಲ್ಲಿ ವಾಸ ಮಾಡ್ತಿದ್ರೆ, ಅಥವಾ ಬೆಳಗಿನ ಜಾವ ಗಾಳಿಯಲ್ಲಿ ಏನೋ ವಾಕ್ ಮಾಡಿದ್ರೆ, ಬೆಳಗಿನ ಜಾವ ಗಾಡೀಲಿ ವೆಹಿಕಲಲ್ಲಿ ಓಡಿಸ್ತಾ ಇದ್ದರೆ, ಅಥವಾ ಯಾವುದಾದ್ರು ಬಸ್ಸೋ ಟ್ರೈನೋ ನಾವು ಪ್ರಯಾಣ ಮಾಡ್ತಿದ್ರೆ, ಕಿಟಕಿ ತಗೊಂಡು ನಾವು ಪಕ್ಕದಲ್ಲೇ ಕೂತ್ಬಿಟ್ಟಿದ್ರೆ, ತಣ್ಣಗಿರೋ ಗಾಳಿ ಏನು ಹೋಗ್ಬಿಟ್ರೆ ಅವ್ರಿಗೆ ಕಂಪ್ಲೀಟಾಗಿ ಮೂಗ್ ಬ್ಲಾಕ್ ಆಗಿಬಿಡುತ್ತೆ. ಯಾವಾಗ ಮೂಗ್ ಬ್ಲಾಕ್ ಆಯಿತು, ಕಿವಿಯಲ್ಲಿ ತೊಂದರೆ ಶುರುವಾಗುತ್ತೆ. ಮೂಗಿನಲ್ಲಿ ಯಾವಾಗ ಉಸಿರಾಟ ಆಡೋಕ್ಕೆ ಶುರುವಾಗೋದಿಲ್ವೋ ಕಿವಿ ಬ್ಲಾಕ್ ಆಗಿಬಿಡುತ್ತೆ. ಅವಾಗ ಅವ್ರು ಏನೋ ನೀರು ಕುಡಿದಾಗ ಕಿವಿ ಟಕ್ ಅಂತ ಶಬ್ದ ಬರುತ್ತೆ, ಏನೋ ತಿನ್ನುವಾಗ ಕಿವಿನಲ್ಲಿ ಟಕ್ ಅಂತ ಶಬ್ದ ಬರುತ್ತೆ. ಈ ರೀತಿ ಬಂದಂಥ ಸಮಯದಲ್ಲಿ ಕಿವಿನಲ್ಲಿ ಅವ್ರಿಗೆ ಕಿವಿ ಸೋರೋ ಚಾನ್ಸಸ್ಸು ಉಂಟು. ಕೆಲವರು ಇದ್ದಕ್ಕಿದ್ದಾಗೆ ಕಿವಿಲಿ ರಕ್ತ ಬಂದುಬಿಡುತ್ತೆ. ಯಾವಾಗ ಅಂದರೆ ಅವ್ರಿಗೇನಾದ್ರು ಮೂಗಿನಲ್ಲಿ ಪಾಲಿಪ್ಸ್ ಏನೋ ತುಂಬ ಬೆಳ್ಕೊಂಡಿದ್ರೆ, ಈ ಸೈನಸ್ ಅನ್ನೋದೇನೋ, ಈ ಸೈನಸ್ ಪಾರ್ಟ್ನಲ್ಲಿ ದುರ್ಮಾಂಸ ಬೆಳ್ಕೊಂಡಿದ್ರೆ, ಅಂಥವ್ರಿಗೆ ವರ್ಷಕ್ಕೊಂದ್ಸಲನೋ 6 ತಿಂಗಳಿಗೋ ಆವಾಗ ಅವ್ರಿಗೆ ಏನಾಗ್ಬಿಡುತ್ತೆ, ಕಿವಿಲಿ ರಕ್ತ ಬಂದುಬಿಡುತ್ತೆ. ಯಾರಿಗೆ ಕಿವಿಲಿ ಸೋರುತ್ತೋ, ಯಾರಿಗೆ ಕಿವಿ ನೋವು ಆವಾಗ ಬರುತ್ತೋ, ನೀರು ಕುಡಿದಾಗ, ಉಗುಳು ನುಂಗುವಾಗ, ತಿನ್ನುವಾಗ ಕಿವಿಲಿ ಟಕ್ ಅಂತ ಶಬ್ದ ಬರ್ತಿದ್ರೆ ಅಂಥವ್ರು ಈ ಆಕಾಶ ಮುದ್ರೆನ ಮಾಡಬೇಕು. ತಂತ್ರದಲ್ಲಿ ಯಾರು ಮಾಟ ಮಾಡಿಸ್ಬಿಟ್ಟಿದ್ರೆ ಆ ಥರದವ್ರಿಗೆ ಕಿವಿನಲ್ಲಿ ಯಾರೋ ಬಂದು ಏನೋ ಮಾತಾಡ್ದಂಗೆ ಆಗ್ತಾ ಇರ್ತದೆ. ಎಕೋ ಅಂತ ಹೇಳ್ತಾರೆ ಅದಕ್ಕೆ. ಆ ಎಕೋ ವಾಯ್ಸ್ ಅಂತ, ಹಿಂದಿಂದ ಯಾವುದೋ ಒಂದು ಪ್ರತಿಧ್ವನಿ ಅವ್ರು ಬರ್ತಾ ಇರ್ತದೆ. ಹಿಂದೆ ಯಾರೂ ಇಲ್ಲ, ಪಕ್ಕದಲ್ಲಿ ಯಾರೂ ಇಲ್ಲ, ಮುಂದೆನೂ ಯಾರೂ ಇಲ್ಲ, ಮನೆಯೊಳಗೆ ಕೂತಿದ್ರೆ ಎಲ್ಲೋ ಒಂದು ವಾಯ್ಸ್, ತುಂಬ ದೂರದಿಂದ ಒಂದು ವಾಯ್ಸ್ ಬಂದಂಗೆ ಆಗುತ್ತೆ. ಇದು ಮಾಟ ಮಾಡಿಸಿದಂಥ ಸಂದರ್ಭದಲ್ಲಿ ಮಾತ್ರ ಆಗೋದು. ಆ ಥರದ ದೋಷದವರಿಗೆ ಈ ಆಕಾಶ ಮುದ್ರೆಯನ್ನು ನಾವು ಮಾಡಬೇಕು ಅಂತ ಹೇಳ್ತೇವೆ. ಕೆಲವರಿಗೆ ಡಿಟಾಕ್ಸಿಫಿಕೇಷನ್ ಅಂತಾರೆ. ನಾವು ತಿಂದಂಥ ಆಹಾರ ಪದಾರ್ಥಗಳು ಚೆನ್ನಾಗಿ ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ಸ್ ಎಲ್ಲ ಸಕ್ಕಾದಮೇಲೆ ಬೇಡದೇ ಇರೋಂಥ ವಸ್ತುಗಳು, ಆ ಮೆಟಾಬಾಲಿಕ್ ವೇಸ್ಟ್ ಪ್ರಾಡಕ್ಟ್ಸ್ ಅಂತಾರೆ, ಅದು ಯಾವುದು, ಗೊಣ್ಣೆ ಆಗಿರ್ಬೋದು,
ಬೆವರಾಗಿರ್ಬೋದು, ನಮ್ಮ ಮೂತ್ರ ಆಗಿರ್ಬೋದು, ಅಥವಾ ಮಲ ಆಗಿರ್ಬೋದು, ಹೀಗೆ ಬೇಡದೇ ಇರುವಂಥ ವಸ್ತುಗಳು ನಮ್ಮ ಶರೀರದಲ್ಲಿ ಅದನ್ನು ಸರಿಯಾದ ಸಮಯದಲ್ಲಿ ಡಿಸ್ಚಾರ್ಜ್ ಮಾಡಲಿಲ್ಲ ಅಂದರೆ ಕ್ಷೀಣದ ತಕ್ಷಣ ಮಂಡಿ ನೋವು ಬಂದ್ಬಿಡೋದು, ಆ ಕ್ಷೀಣ ತಕ್ಷಣ ಸೊಂಟ ಇಟ್ಕೊಂಡ್ಬಿಡುತ್ತೆ, ಅಥವಾ ಏನೋ ಮಲಗಿದ್ರೆ ಮಂಡಿ ನೋವು, ಕಾಲು ನೋವು ಬರುತ್ತೆ, ಓಡಾಡುವಾಗ ಇರೋದಿಲ್ಲ. ಅಕಸ್ಮಾತ್ ನಾವೇನಾದರೂ ಆರಾಮಾಗಿ 1 ಗಂಟೆ ಕೂತು ಬಿಡ್ತೀನಿ ಅಂದರೆ ಆ ಕೂತಿದ್ದ ಜಾಗದಲ್ಲಿ ಪಾದದ ಕೆಳಗೆಲ್ಲ ಉರಿ ಶುರುವಾಗಿಬಿಡುತ್ತೆ. ಯಾವಾಗ ಈ ಪಾದದಲ್ಲಿ ಉರಿ ಶುರುವಾಗುತ್ತೋ ಬಗ್ದಾಗ ಸೊಂಟ ಇಟ್ಕೊಂಡಾಗೋದು, ಅತಿಯಾಗಿ ಜೋರು ನಗಾಡಿದ ತಕ್ಷಣ ಸೊಂಟ ಇಟ್ಕೊಂಡ್ಬಿಡೋದು, ಅಕ್ಷಿನ ತಕ್ಷಣ ಸೊಂಟ ಇಟ್ಕೊಂಡ್ಬಿಡೋದು, ಏನೋ ಒಂದು ಭಾರವಾದ ಪದಾರ್ಥ, ಒಂದು ಬಕೆಟೋ ಅಥವಾ ಒಂದು ಲಗೇಜನ್ನು ಎತ್ತ ತಕ್ಷಣ ಸೊಂಟ ಇಟ್ಕೊಂಡ್ಬಿಡುತ್ತೆ ಅಂದಾಗ ಈ ಡಿಟಾಕ್ಸಿಫಿಕೇಷನ್ ಅಂದರೆ ವೇಸ್ಟ್ ಪ್ರಾಡಕ್ಟ್ ಸರಿಯಾಗಿ ಡಿಸ್ಚಾರ್ಜ್ ಆಗಿಲ್ಲ ಅಂದರೆ ಈ ಸಿಂಪ್ಟಮ್ಸು ಅಂಥದ್ದಲ್ಲಿ ಬರುತ್ತೆ. ನಾವೇನು ಮಾಡ್ತೀವಿ, ಇದೆಲ್ಲ ತಿಳ್ಕೊಂಡಿದ್ದು ಕೂಡ ಡಾಕ್ಟರ್ ತೊಗೊಬಿಟ್ಟು ಔಷಧಿ ತೊಗೊಂಡ್ಬಿಡ್ತೀವಿ. ಆ ಔಷಧಿ ಏನಾಗುತ್ತೆ, ಆ ಇಂಜೆಕ್ಷನೋ ಟ್ಯಾಬ್ಲೆಟ್ಸೋ ಅಥವಾ ಏನು ಕೊಡ್ತಾರೋ ಆ ಸಿರಪ್ ಇರ್ಬೋದು, ಯಾವುದೇ ಇರ್ಬೋದು, ಕುಡಿದಾಗ ನಮ್ಮ ಶರೀರ ಅದು ಬೇಕಾಗಿಲ್ದವರು ಕೂಡ ನಾವು ಬಲವಂತವಾಗಿ ಔಷಧಿ ತೊಗೊಂಡು ಅದರಿಂದ ಅಡ್ವರ್ಸ್ ಎಫೆಕ್ಟ್ ಸೃಷ್ಟಿ ಮಾಡ್ಕೊಂಡ್ಬಿಡ್ತೀವಿ. ಯಾವಾಗ ಅಡ್ವರ್ಸ್ ಎಫೆಕ್ಟ್ ಸೃಷ್ಟಿ ಆಯಿತು, ಇನ್ನೊಂದು ಕಾಯಿಲೆ ಸೃಷ್ಟಿ ಆಯಿತು. ಹೀಗಾಗಿ ಪ್ರತಿಯೊಂದು ಕಾಯಿಲೆಗಳನ್ನು ನಾವು ಹೇಗೆ ಆಗ್ತಿದೆ ಅಂತ ನಾವು ಅರಿಬೇಕು. ಫಸ್ಟು ಆ ಕಾಯಿಲೆಗೆ ಮೂಲ ಕಾರಣ ಏನು, ಯಾವ ಅಂಗ ಆ ಕಾಯಿಲೆಗೆ ಪ್ರಧಾನವಾಗಿದೆ, ಯಾವ ಅಂಗದಿಂದ ನಮಗೆ ಈ ದೋಷ ಬರ್ತಿದೆ ಅಂತ ನಾವು ಅರಿಲಿಲ್ಲ ಅಂದರೆ ಈ ಮನುಷ್ಯನ ಜನ್ಮ ಇದ್ದರೂ ಏನು ಪ್ರಯೋಜನ ಇಲ್ಲ. ನನ್ನ ಉದ್ದೇಶ ಪ್ರತಿಯೊಬ್ಬರು ಕೂಡ ನಮ್ಮ ಶರೀರದ ಎಲ್ಲ ಒಂದು ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಆದರೆ ಈ ಒಂದು ಆಕಾಶ ಮುದ್ರೆ ಬಗ್ಗೆ ನಾನು ಹೆಚ್ಚಿನ ಮಾತು ತಿಳಿಸೋಕೆ ಮುಂಚೆ ನಾವು ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಈಗ ಕೆಲವರು ಮಲ್ಕೊಂಡಿರ್ತಾರೆ, ಮಲ್ಕೊಳ್ಳೋ ಪೊಸಿಷನ್ ಸರಿ ಇರೋದಿಲ್ಲ. ಕೆಲವರು ಆ ಕಂಬಳಿನೋ ಅಥವಾ ಬೆಡ್ಶೀಟೋ ತಲೆ ಪೂರ್ತಿ ಹೊತ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ತಾವು ಬಿಟ್ಟಂಥ ಕಾರ್ಬನ್ ಡೈಆಕ್ಸೈಡ್ ಪುನಃ ಅವರೇ ಕುಡಿತಾ ಇರ್ತಾರೆ. ಯಾವಾಗ ತಾವು ಬಿಸಿಲು ಬಿಟ್ಟಂಥ ಆ ಕಲ್ಮಶ, ಆ ಒಂದು ವೇಸ್ಟ್ ಗಾಳಿ ಕಾರ್ಬನ್ ಡೈಆಕ್ಸೈಡು ತಮಗೆ ತಾವೇ ತಗೊಳ್ತಾರೆ. 1 ಗಂಟೆ ಏನಾದ್ರು ಮುಸ್ಕಾಕೊಂಡು ಮಲ್ಕೊಂಬಿಟ್ಟ ಅಂದರೆ ಅವನಿಗೆ ಹೃದಯದಲ್ಲಿ ನೋವು ಶುರುವಾಗಿಬಿಡುತ್ತೆ. ಯಾವಾಗ ಹೃದಯದಲ್ಲಿ ನೋವು ಶುರುವಾಯಿತು, ಅದಕ್ಕೆ ಸಂಬಂಧಪಟ್ಟಂಥ ನರನಾಡಿಗಳೆಲ್ಲ ENT ಅಂದರೆ ಕಿವಿ, ಮೂಗು, ಬಾಯಿ ಇದಕ್ಕೆಲ್ಲ ಸಂಬಂಧಪಟ್ಟಂಥ ಕಡೆಲ್ಲ ಪೇಯ್ನ್ ಶುರುವಾಗಿಬಿಡುತ್ತೆ. ಯಾರು ಮುಸ್ಕಾಕೊಂಡು ಮಲ್ಕೋತಾರೋ ದಿನನಿತ್ಯ ಅಂಥವರು ಎತ್ತರವಾಗಿ ಬೆಳೆಯೋದಿಲ್ಲ, ಅಂದರೆ ಹೈಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಅವರಲ್ಲಿ ಮಲ, ಮೂತ್ರ, ಬೆವರು ಇವೆಲ್ಲ ಸರಿಯಾಗಿ ಡಿಸ್ಚಾರ್ಜ್ ಆಗೋದಿಲ್ಲ, ತುಂಬ ಕಷ್ಟ. ಮತ್ತು ಅವರಲ್ಲಿ ಯಾವಾಗಲೂ ಒಂದು ರೀತಿ ಸೋಮಾರಿತನ ಬಂದುಬಿಡುತ್ತೆ. ಈ ರೀತಿ ಇದ್ದವ್ರಿಗೆ ಮೈಗ್ರೇನ್ ಶುರುವಾಗಿಬಿಡುತ್ತೆ. ಅದರಿಂದ ನನ್ನ ಒಂದು ಅನುಭವ ಮತ್ತು ಸಜೆಷನ್ ಏನಂದರೆ, ಒಂದು ಸಂದೇಶ ಏನಂದರೆ, ನೀವು ಮಲ್ಕೊಳ್ಳುವಾಗ ದಯವಿಟ್ಟು ಕಂಬಳಿ ಆಗಲಿ, ಬೆಡ್ಶೀಟ್ ಆಗಲಿ, ಏನೇ ಆಗಲಿ ತಲೆ ಪೂರ್ತಿ ಹೊತ್ಕೊಂಡು ಮಲ್ಕೋಬಾರ್ದು. ಒಳ್ಳೆ ಗಾಳಿ ತೊಗೊಳ್ಳೋಕ್ಕೆ ಮೂಗುಗಾರು ಸ್ವಲ್ಪ ಜಾಗ ಬಿಟ್ಕೊಂಡು ಹೊತ್ಕೊಂಡು ಮಲ್ಕೋಬೇಕು. ಮೂಗಿಂದ ಉಸಿರು ತೊಗೋಬೇಕು, ಮೂಗಿನಿಂದಲೇ ಬಿಡಬೇಕು. ನಾವು ಬಿಟ್ಟಂಥ ಗಾಳಿ ರಗ್ಗೊಳಗೆ ಸೇರಿಕೊಂಡು ಅಲ್ಲೇ ಆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಹೋಗಿ ಲಂಗ್ಸ್ ಎಲ್ಲ ಸೌದೋಗುತ್ತೆ. ಯಾವಾಗ ನಾವು ತೊಗೊಂಡು ಗಾಳಿ ನಾವು ಮತ್ತೆ ಬಿಟ್ಟಂಥ ಗಾಳಿ ನಾವು ಮತ್ತೆ ತೊಗೊಳ್ತಾ ಇದ್ದರೆ ಎಲುಬುಗಳು ಸವಿತಾ ಹೋಗುತ್ತೆ. ಯಾವಾಗ ಎಲುಬು ಸವಿಯುತ್ತೋ ಕ್ಯಾಲ್ಶಿಯಂ ಕೊರತೆ ಆಗುತ್ತೆ. ಆದ್ದರಿಂದ ಈ ಆಕಾಶ ಮುದ್ರೆ ಮೈಗ್ರೇನ್ ಕೂಡ ಕ್ಯೂರ್ ಮಾಡುತ್ತೆ. ಎಲುಬುಗಳಲ್ಲಿ ಕ್ಯಾಲ್ಶಿಯಂ ಕೊರತೆ ಇದ್ದರೆ ಆ ಕ್ಯಾಲ್ಶಿಯಂ ಕೂಡ ಇನ್ಕ್ರೀಸ್ ಮಾಡುತ್ತೆ ನಾವು ತಿಂದ ಆಹಾರ ಪದಾರ್ಥಗಳಲ್ಲಿ. ಇವೆಲ್ಲ ಒಂದು ಮಿನರಲ್ಸ್, ಕ್ಯಾಲ್ಶಿಯಂ. ಜೊತೆಗೆ ನಾವೇನಾದರೂ ತುಂಬ ವಾಕ್ ಮಾಡಬೇಕು, ತುಂಬ ಭಾರವಾದ ವಸ್ತುಗಳನ್ನ ತೊಗೋಬೇಕು, ತುಂಬ ಗಂಟುಗಟ್ಟಲೆ ಮಾತಾಡಬೇಕು, ಕುತ್ಕೊಂಡು ಓದಬೇಕು, ಅಥವಾ ತುಂಬ ಗಂಟುಗಟ್ಟಲೆ ಕೆಲಸಗಳು ಮಾಡೋದಿದ್ದರೆ, ಅದು ಆಫೀಸಲ್ಲೇ ಆಗಿರ್ಬೋದು, ಮನೇಲೇ ಆಗಿರ್ಬೋದು, ಯಾವುದೇ ಸ್ಥಳದಲ್ಲಾಗಲಿ ಸುಸ್ತಾಗ್ತಾ ಇದ್ದರೆ ಈ ಆಕಾಶ ಮುದ್ರೆ ಆವಾಗವಾಗ 5 ನಿಮಿಷ ಮಾಡ್ತಿದ್ರೆ ಆ ಶರೀರದಕ್ಕಂಥ ಸುಸ್ತನ್ನು ತೆಗೆದುಹಾಕಿಬಿಡುತ್ತೆ. ಈ ಸುಸ್ತು ಯಾವಾಗ ಬರುತ್ತೆ ಅಂದರೆ ಹೃದಯಕ್ಕೆ ತುಂಬ ಭಾರ ಆದಾಗ. ಈ ಯಾವಾಗ ಹೃದಯದಲ್ಲಿ ಆ ಒಂದು ಕಂಫರ್ಟ್ನೆಸ್ ಕಳ್ಕೊಂಬಿಡ್ತೀವೋ ಆಗ ಶರೀರಕ್ಕೆ ಸುಸ್ತು ಅಂತ ಬರುತ್ತೆ, ಸ್ಟ್ರೆಸ್ ಆಗುತ್ತೆ. ಹೀಗೆ ಎಲುಬಿನಲ್ಲಿ ಕ್ಯಾಲ್ಶಿಯಂ ಕೊರತೆ ಇದ್ದರೆ, ಮೈಗ್ರೇನ್ಸ್ ಇದ್ದರೆ, ಯಾರಿಗೆ ಆವಾಗ ಬಿಕ್ಕಳಿಕೆ ಜಾಸ್ತಿ ಆಗುತ್ತೋ ಅಂಥವರು ಈ ಆಕಾಶ ಮುದ್ರೆನ ಸಕಾಲಕ್ಕೆ ಮಾಡ್ತಿದ್ರೆ ಈ ಎಲ್ಲ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬೋದು. ಭಾಳ ವಿಶೇಷತ್ವ ಈ ಮುದ್ರೆಯಲ್ಲಿ ಏನಂದರೆ, ಕೆಲವರು ತುಂಬ ಬೆಟ್ಟ ಹತ್ತಬೇಕು ಅಂತ ಆಸೆ, ಅಥವಾ ಅವ್ರ ಮನೆ ಲಿಫ್ಟ್ ಕೆಟ್ಟೋಗಿದೆ ಅಂತ ಇಟ್ಕೊಳ್ಳಿ, ಒಂದು 50-60 ಮೆಟ್ಲು ಹತ್ತಿ ಅವ್ರ ಮನೆಗೆ ಹೋಗಬೇಕು. ಮೆಟ್ಲು ಹತ್ತಕ್ಕಾಗೋದಿಲ್ಲ, ಲಿಫ್ಟಲ್ಲಿ ಹೋಗಿ ಅಭ್ಯಾಸ ಆಗಿದೆ. ಮೆಟ್ಲು ಹತ್ತಿರ ಅವ್ರಿಗೆ ಹಾಂ ಅಂತ ಉಸಿರು ಬಿಡೋಕ್ಕೆ ಶುರು ಮಾಡಿಬಿಡ್ತಾರೆ, ಎದುರುಸಿರು ಬಿಡೋಕ್ಕೆ ಶುರು ಮಾಡಿಬಿಡ್ತಾರೆ. ತುಂಬ ದೂರ ನಡೆಯೋಕ್ಕಾಗಲ್ಲ, ಅಥವಾ ತುಂಬ ದೂರ ಒಂದು ಸ್ಮಾಲ್ ಬ್ಯಾಗ್ ಇಟ್ಕೊಂಡು ಲಗೇಜ್ ಇಟ್ಕೊಂಡು ಓಡಾಡೋಕ್ಕಾಗಲ್ಲ, ಸುಸ್ತು ಅಂತ ಅಲ್ಲೇ ಕುತ್ಕೊಂಡ್ಬಿಡ್ತಾರೆ. ಕೆಲವು ಅಲ್ಲೇ ಕುಸಿದು ಬಿದ್ದೋಗೋದು ಉಂಟು. ಯಾರಿಗೆ ಎತ್ತರವಾದ ಪ್ರದೇಶದಲ್ಲಿ ಹೋಗಬೇಕು ಅಂತ ಆಸೆ ಇದೆಯೋ, ಅದು ಸ್ಟೇರ್ಕೇಸ್ ಆಗಿರ್ಬೋದು, ಅಥವಾ ಸಣ್ಣ ದೊಡ್ಡ ಬೆಟ್ಟಗಳಾಗಿರ್ಬೋದು, ಅಥವಾ ಎತ್ತರವಾದ ಬಿಲ್ಡಿಂಗ್ಸ್ ಮೇಲೆ ನಿಂತ್ಕೊಂಡು ನೋಡೋದ ತಕ್ಷಣ ಕೆಲವರಿಗೆ ಗಿಡ್ಡಿನೆಸ್ ಶುರು ಬಂದುಬಿಡುತ್ತೆ. ಅದು ನೋಡಿದ ತಕ್ಷಣ ಎಲ್ಲೋ ಅವ್ರಿಗೆ ಗಾಬರಿ ಆಗೋ ಚಾನ್ಸಸ್ ಇರುತ್ತೆ. ಆ ಹೃದಯಕ್ಕೆ ಅಗಾಧವಾದಂಥ ಭಯ ಬಂದುಬಿಡುತ್ತೆ.
ಕೆಲವು ಎತ್ತರವಾದ ಪ್ರದೇಶದಲ್ಲಿ ನಿಂತ್ಕೊಂಡು, ಅದು ಬಿಲ್ಡಿಂಗ್ ಆಗಿರ್ಬೋದು, ಒಂದು 50 ಅಂತಸ್ತು ಬಿಲ್ಡಿಂಗು, 10 ಅಂತಸ್ತು ಬಿಲ್ಡಿಂಗು, ಎತ್ತರವಾದ ಬೆಟ್ಟ, ಅಥವಾ ಯಾವುದೋ ಎತ್ತರವಾದ ಜಾಗದಲ್ಲಿ ನೋಡಿದಾಗ ಅವ್ರಿಗೆ ತಲೆ ಸುತ್ತಂಗೆ ಆಗಿಬಿಡುತ್ತೆ. ಆ ಥರ ಸೋಂಕು ಏನಾರಿದ್ರೆ ಅಂಥವ್ರು ಬೆಟ್ಟ ಹತ್ತೋಕ್ಕೆ ಮುಂಚೆ, ಮೆಟ್ಲು ಹತ್ತೋಕ್ಕೆ ಮುಂಚೆ, ಅಥವಾ ಎತ್ತರವಾದ ಜಾಗಕ್ಕೆ ಹೋಗೋಕ್ಕೆ ಮುಂಚೆ ಈ ಆಕಾಶ ಮುದ್ರೆಯನ್ನು ಧಾರಣೆ ಮಾಡಿಬಿಟ್ರೆ ಆ ಭಯ, ಆ ಸ್ಟ್ರೈನ್ ಎಲ್ಲ ತೆಗೆದಾಕಿಬಿಡುತ್ತೆ. ಅಷ್ಟು ವಿಶೇಷ ಈ ಮುದ್ರೆ. 5 ನಿಮಿಷ ಮುಂಚೆ ಮಾಡಿಬಿಟ್ಟು ನೀವು ಬೆಟ್ಟ ಹತ್ತಬೇಕು ಅಂತಿದ್ದೀರಾ, ಸುಸ್ತಾಗತ್ತಾ, ಊಟ ಮಾಡಿಲ್ಲ, ನೀರು ಕುಡ್ದಿಲ್ಲ, ಹಾಗಾದ್ರೆ ಬೆಟ್ಟ ಹತ್ತಬೇಕು, ಏನು ಮಾಡೋದು? ಟ್ರಕ್ಕಿಂಗ್ ಹೋಗ್ಬಿಟ್ಟಿದ್ದೀರಾ, ಅವಾಗ ಏನು ಮಾಡೋದು? ಆಗ ಈ ಆಕಾಶ ಮುದ್ರೆನ ಒಂದು 15 ನಿಮಿಷ ಧಾರಣೆ ಮಾಡಿಟ್ರೆ ನಿಮಗೆ ಸ್ಟ್ರೆಂತ್ ಕೊಟ್ಟು ಬಿಡುತ್ತೆ. ಅಷ್ಟು ಪವರ್ ಇದೆ ಈ ಮುದ್ರೆಯಲ್ಲಿ. ಈ ಮುದ್ರೆಯಲ್ಲಿ, ಆಕಾಶ ಮುದ್ರೆ ಒಂದು ವಿಶೇಷತೆ ಏನಂದರೆ ಶಬ್ದಕ್ಕೆ ಸಂಬಂಧಪಟ್ಟಂಥದ್ದು ದೋಷ, ಹೃದಯಕ್ಕೆ ಸಂಬಂಧಪಟ್ಟಂಥ ದೋಷನ ಭಾಳ ಕ್ಲೀನಾಗಿ ನಿವಾರಣೆ ಮಾಡಿಬಿಡುತ್ತೆ. ನಾನೀಗ ತೋರಿಸೋ ಮುದ್ರೆನ ನೀವು ದಿನನಿತ್ಯ 15-20 ನಿಮಿಷ ನೀವು ಮಾಡಿದ್ದೇ ಆದರೆ ಆ ಒಂದು ಫಲನ ನೀವು ಒಂದು ಕಡೆ ಬರೆದಿಟ್ಕೊಳ್ಳೋ. ರಿಸಲ್ಟ್, ನನಗೆ ಕಿವಿ ನೋವಿತ್ತು, ಆವಾಗ ನಾನು ಇದು ಮಾಡಿದೆ, ಜಾಸ್ತಿ ಆಯಿತು ಕಮ್ಮಿ ಆಯಿತು ಅಂತ ನೀವು ಅನುಭವ ಬರೆದಿಟ್ಟಾಗ ಆ ಮುದ್ರೆಯ ಒಂದು ಸ್ಯಾಂಟಿಟಿ, ಆ ಗೌರವ, ಅದರದ್ದು ಜ್ಞಾನ, ಅದರ ಫಲವನ್ನು ನಾವು ಇನ್ನೊಬ್ರಿಗೆ ಹಂಚ್ಕೋಬೋದು. ಕೆಲವು ಇದಕ್ಕಿದ್ದಾಗೆ ಸೋಮಾರಿಗಳು ಸುಮ್ಮನೆ ಕೂತಿರೋ ಸಾಕು ಆಕಳಿಸ್ತಾ ಇರ್ತಾರೆ. ಓದುವಾಗ ಆಕಳಿಸ್ತಾರೆ, ಓದಕ್ಕೆ ಶುರು ಮಾಡೋಕ್ಕೆ ಮುಂಚೆನೇ ಹಾಕ್ಲಿಕ್ಕೆ, ಓದುವಾಗಲೂ ಹಾಕ್ಲಿಕ್ಕೆ, ಮುಗಿಸಿದ ಮೇಲೂ ಹಾಕ್ಲಿಕ್ಕೆ, ಕೆಲಸ ಪ್ರಾರಂಭ ಮಾಡುವಾಗಲೂ ಹಾಕ್ಲಿಕ್ಕೆ, ಕೆಲಸ ಮಧ್ಯ ಮಾಡುವಾಗಲೂ ಆಕಳಿಸ್ತಾ ಇರ್ತಾರೆ, ಮುಗಿಯೋವರೆಗೂ. ಅಂದರೆ ಸುಮಾರು ಒಂದು ದಿನಕ್ಕಿಲ್ಲ 500-600 ಸಲ ಆಕಳಿಸ್ತಾ ಇರ್ತಾರೆ. ಇದೊಂಥರ ಕೆಟ್ಟ ಬಾಡಿ ಲ್ಯಾಂಗ್ವೇಜ್ ಅಂತ ನಾನು ಹೇಳ್ತೀನಿ. ಈ ಆಕಳಿಸೇ ಯಾರು ಮಾತಾಡ್ತಾರೋ, ಆಕಳಿಸ್ಕೊಂಡು ಯಾರು ಕೆಲಸ ಮಾಡ್ತಾರೋ ಅಂಥವ್ರ ಜೊತೆ ನಾವು ಇದ್ರೆ ನಮಗೂ ಅದು ಬಂದುಬಿಡುತ್ತೆ. ಆಕಳಿಸಿದ್ರೆ ಯಾರೊಬ್ಬ ಅಂತ ಆಕಳಿಸಿದ್ರೆ ಸಾಕು, ಅವರು ಇನ್ನು ಎದುರುಗಡೆ ಕೂತಿರೋ ಕೂಡ ಆಕಳಿಕೆ ಶುರು ಮಾಡಿಬಿಡ್ತಾರೆ. ಸವಾಸ್ ದೋಷ, ವೈರಸ್ ಇನ್ಫೆಕ್ಷನ್. ಆದ್ದರಿಂದ ಈ ಆಕಳಿಕೆ ಬರಬಾರ್ದು ಅನ್ನೋದು ಕೂಡ ಒಂದು ನಾವು ತಡೆಗಟ್ಟಬೇಕು ಅನ್ನೋದಾದರೆ ದಿನನಿತ್ಯ ಈ ಆಕಾಶ ಮುದ್ರೆ ಮಾಡಬೇಕು. ನಮ್ಮ ಅರಿವಿಲ್ದಂಗೆ ಹಿಂಗೆ ಆ ಅಂದ ತಕ್ಷಣಗೆ ಚಿಟ್ಕಿ ಮಾಡ್ತೀವಿ ನಾವು. ಆ ಅಂದ ತಕ್ಷಣ ಆಕಳಿಸಿದಾಗ ಚಿಟ್ಕಿ ಮಾಡಿದ ತಕ್ಷಣ ಅದು ಶಮನ ಆಗುತ್ತೆ. ಆ ಮುದ್ರೆ ಅಷ್ಟು ಬೇಗ ಕ್ವಿಕ್ಕಾಗಿ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಅದನ್ನು ಉಪಶಮನ ಮಾಡೋದಾದರೆ 15-20 ನಿಮಿಷ ನಾವು ಧಾರಣೆ ಮಾಡಿದ್ದೆ ಆದರೆ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ, ENTಗೆ ಸಂಬಂಧಪಟ್ಟಂಥ ಕಾಯಿಲೆ ಮತ್ತು ಮೈಗ್ರೇನ್ ಕೂಡ ಹೊರಟೋಗುತ್ತೆ. ನಮ್ಮ ಎಲುಬುಗಳಲ್ಲಿ ಕ್ಯಾಲ್ಸಿಯಂ ಏನಾದರೂ ಕೊರತೆ ಇದ್ದರೆ ನಾವು ತಿಂದಂಥ ಪದಾರ್ಥ ಹಾಗೂ ಪಾನೀಯಗಳಿಂದ ಬರುವಂಥ ಕ್ಯಾಲ್ಸಿಯಂನ ಸಕ್ ಮಾಡಿ ಇಡೀ ಶರೀರಕ್ಕೆ ಈ ಮುದ್ರೆ ಸಪ್ಲೈ ಮಾಡಿಕೊಡುತ್ತೆ. ಒಂದು ಟಾನಿಕ್ಕು, ಒಂದು ಇಂಜೆಕ್ಷನು, ಒಂದು ಕ್ಯಾಪ್ಸೂಲ್ ಮಾಡೋ ಒಂದು ಕೆಲಸ ಕೇವಲ ಒಂದು ಸಾಧಾರಣವಾದೊಂದು ಮುದ್ರೆ 15 ನಿಮಿಷದಲ್ಲಿ ಮಾಡ್ತದೆ ಅಂದರೆ ನಿಜವಲ್ಲ ಆ ಮುದ್ರೆ ಎಂಥ ವಿಶೇಷ. ನಮ್ಮ ಕೈಲೇ ಅದು ಮಾಡೋದು ಒಂದು ದೊಡ್ಡ ಗೌರವ ಕೂಡ, ಒಂದು ಘನತೆ ಕೂಡ, ಒಂದು ಡಿಗ್ನಿಟಿ. ಅದು ಸುಮ್ಮನೆ ಬೆರಳು ಇಟ್ಕೊಂಡು ಹಸ್ತ ಇಟ್ಕೊಂಡು ನಾವೇನೂ ಮಾಡಲಿಲ್ಲ ಅಂದರೆ ನಮಗೆ ನಾವೇ ಅಗೌರವ ಮಾಡ್ಕೊಂಡಾಗೆ. ಆದ್ದರಿಂದ ಈ ಆಕಾಶ ಮುದ್ರೆ ಯಾರು ದಿನನಿತ್ಯ ಮಾಡ್ತಾರೋ ಭಾಳ ವಿಶೇಷವಾಗಿ ಅವ್ರ ಎನರ್ಜಿನ ಮೇಂಟೈನ್ ಮಾಡ್ಬೋದು. ಈ ಮುದ್ರೆ ಮಾಡೋದಕ್ಕೆ ಮುಂದೆ ಒಂದು ಸೂಚನೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಈ ಆಕಾಶ ಮುದ್ರೆ ಮಾಡೋವಂಥವ್ರು ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೊಂಡು ಮಾಡಿದರೆ ಆದರೆ ಆಕಳಿಕೆ ಕಮ್ಮಿ ಆಗುತ್ತೆ. ಆಕಳಿಕೆ ನೆಗೆಟಿವ್ ಎನರ್ಜಿ, ಅದು ಮಾಟ ಕೂಟಗಳಿಂದ ಬಂದಿರ್ಬೋದು, ತಂತ್ರಗಳಿಂದ ಬಂದಿರ್ಬೋದು, ಅಥವಾ ಯಾವುದೋ ಪಶುಗಳನ್ನು ಅಥವಾ ಪ್ರಾಣಿಗಳನ್ನು ಬಲಿ ಕೊಟ್ಟು ತಂತ್ರವಿದ್ಯೆಯನ್ನು ಮಾಡಿದರೆ ಈ ಮಂದತ್ವ, ಆಲಸ್ಯ, ಆಕಳಿಕೆ ಮತ್ತು ಯಾವಾಗಲೂ ಕಣ್ಣಲ್ಲಿ ನೀರು ಸುರಿತಾ ಇದ್ದರೆ, ಯಾವಾಗಲೂ ಚಿಂತನೆ ಜಾಸ್ತಿ ಆಗ್ತಿದ್ರೆ ಅವರು ದಕ್ಷಿಣಕ್ಕೆ ಮುಖ ಮಾಡಿ ಮುದ್ರೆ ಧಾರಣೆ ಮಾಡಿಬಿಟ್ರೆ ಈ ಎಲ್ಲ ಸಿಂಪ್ಟಮ್ಸು ಹೊರಟೋಗುತ್ತೆ. ಆದ್ದರಿಂದ ಜ್ಞಾನ ಮುದ್ರೆ ಪೂರ್ವ ದಿಕ್ಕಾದರೆ ಈ ಆಕಾಶ ಮುದ್ರೆ ದಕ್ಷಿಣಕ್ಕೆ ಕೂತ್ಕೊಂಡು ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಆಗುತ್ತೆ. ಕ್ಯಾಲ್ಸಿಯಂ ಅಂಶ ಜಗತ್ತಿನಲ್ಲಿ ಭೂಮಂಡಲದಲ್ಲಿ ದಕ್ಷಿಣ ಭಾಗದಲ್ಲಿ ಇದೆಯಂತೆ. ಆದ್ದರಿಂದ ದಕ್ಷಿಣದಲ್ಲಿ ಕೂತಾಗ ಆ ಸೌತ್ ಪೋಲಿಂದ ಕ್ಯಾಲ್ಸಿಯಂ ಜಾಸ್ತಿ ಎಕ್ಸ್ಟ್ರಾಕ್ಟ್ ಆಗುತ್ತೆ ಅಂತ ಸೈಂಟಿಫಿಕ್ಕಾಗೂ ಪ್ರೂವ್ ಆಗಿದೆ. ಈ ಒಂದು ಮುದ್ರೆ ಧಾರಣೆ ಮಾಡುವಾಗ ನಾವು ಕೆಲವು ಮಂತ್ರಗಳನ್ನು ಕೂಡ ಹೇಳ್ತೀವಿ. ಆ ಮಂತ್ರದ ಜೊತೆಗೆ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಸೇರಿದಾಗ ಭಾಳ ವಿಶೇಷವಾದಂಥ ಎನರ್ಜಿ ಡೆವಲಪ್ ಆಗಿ ಆ ಕ್ಯಾಲ್ಸಿಯಂನ ಶರೀರದಲ್ಲಿ ಸಮತೋಲನದಲ್ಲಿ ಇಡುತ್ತೆ. ಆ ಮುದ್ರೆ ಹೇಗೆ ಮಾಡೋದು, ಅದಕ್ಕೆ ಸಂಬಂಧಪಟ್ಟ ಮಂತ್ರವನ್ನು ಈ ಆಕಾಶ ಮುದ್ರೆ ದಿನನಿತ್ಯ ನಾವು ಮನೇಲಿ ಮಾಡಿದ್ದೇ ಆದರೆ ನಮ್ಮಲ್ಲಿ ವ್ಯಕ್ತಿತ್ವ ವಿಕಾಸನೂ ಕೂಡ ಭಾಳ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಮನುಷ್ಯನ ಒಂದು ಆ್ಯಟಿಟ್ಯೂಡ್ನಲ್ಲಿ. ಅದು ಹೇಗೆ ಅಂದರೆ ಯಾರು ಈ ಆಕಾಶ ಮುದ್ರೆಯನ್ನು ಮಾಡ್ತಾರೋ ಅವರಿಗೆ ಶಾಂತತೆ ಜಾಸ್ತಿ ಆಗುತ್ತೆ, ಪೇಷನ್ಸ್ ಮತ್ತು ನೋಬಲ್ ಥಾಟ್ಸ್ ಅಂತ ಹೇಳ್ತಾರೆ. ಅಂದರೆ ಭಾಳ ಒಳ್ಳೊಳ್ಳೆಯ ಭಾವನೆಗಳು ಮನಸ್ಸಿನಲ್ಲಿ ಉತ್ಪತ್ತಿ ಆಗುತ್ತೆ. ಈ ಸ್ಪಿರಿಚುಯಾಲಿಟಿಲಿ ನಾವು ಯೋಚನೆ ಮಾಡೋಕ್ಕೆ ಹೋದಾಗ ಈ ಆಕಾಶ ಮುದ್ರೆ ಮಾಡೋರಿಗೆ ಸಹಸ್ರಾರ ಚಕ್ರದಲ್ಲಿ ಚೇತನಾಶಕ್ತಿ ಡೆವಲಪ್ ಆಗುತ್ತೆ. ಅಂದರೆ ಸಹಸ್ರಾರ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ಹಾಗಾದರೆ ಆ ಮುದ್ರೆ ಹೇಗೆ ಮಾಡೋದು ನಾನು ನಿಮಗೆ ತೋರಿಸ್ತೀನಿ. ಈ ನಮ್ಮ ಒಂದು ಪತಾಕಸ್ಥ ತಗೊಳ್ಳಿ. ಆ ಪತಾಕಸ್ಥದಲ್ಲಿ ಇದು ಅಂಗುಷ್ಟ, ಇದು ತರ್ಜನಿ, ಇದು ಮಧ್ಯಮ.
ಈ ಮಧ್ಯದ ಬೆರಳೇ ಈ ಆಕಾಶ ತತ್ವವನ್ನು ತೋರಿಸುವಂಥದ್ದು. ನೋಡಿ, ಈ ಆಕಾಶ ತತ್ವದಲ್ಲಿ ಮನಸ್ಸಿನ ಚಂಚಲತೆ ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದೆಲ್ಲ ಕಂಟ್ರೋಲ್ ಮಾಡುತ್ತಿದ್ದು. ಇದೇ ಶನಿಗ್ರಹ. ಅತಿಯಾದ ಆಸೆ, ಸಂತೃಪ್ತಿ ಇರೋದಿಲ್ಲ, ಒಂಟಿತನ, ಕೀಳಿರಿಮೆ, ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಅಂತಾರೆ. ಅದನ್ನೆಲ್ಲ ಈ ಗುರು ಶನಿಗ್ರಹದ ಬೆರಳಲ್ಲಿ ನಾವು ಕಾಣ್ಬೋದು. ಇದನ್ನು ನಾವು ಈ ಹೆಬ್ಬೆಟ್ಟ ಮೇಲೆ ಅಂದರೆ ಶುಕ್ರಗ್ರಹದ ಮೇಲೆ ನಾವು ಈ ರೀತಿ ಮಲಗಿಸಿದಾಗ, ಅದೇ ಟಚ್ ಮಾಡಿದಾಗ ಬರುವ ಮುದ್ರನೇ ಆಕಾಶ ಮುದ್ರಾ ಅಂತ ಕರೀತಾರೆ. ಇನ್ನು ಉಳಿದ 3 ಬೆರಳು ನಾವು 90 ಡಿಗ್ರಿ ನಿಲ್ಲಿಸಿರ್ಬೇಕು. ಇದು ಸ್ಟ್ರೈಟಾಗಿರಬೇಕು. ಇದು ಇಷ್ಟದರ ಸ್ಟ್ರೈಟಾಗಿದ್ದಾಗ ಈ ಮುದ್ರೆಗೆ ಆಕಾಶ ಮುದ್ರಾ ಅಂತಾರೆ. ಇದಕ್ಕೆ ಹೃದಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ನೋವುಗಳನ್ನು, ಹೃದಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಫಂಕ್ಷನ್ಸು ಈ ಮಧ್ಯದ ಬೆರಳಿಂದ ನಾವು ಕಂಟ್ರೋಲ್ ಮಾಡ್ಬೋದು. ಹೃದಯಕ್ಕೆ ಸ್ವಿಚ್ ಬೋರ್ಡು ಈ ಬೆರಳು ಹೃದಯವನ್ನು ಕಂಟ್ರೋಲ್ ಮಾಡುತ್ತೆ. ಮತ್ತು ಕಿವಿಗೆ ಸಂಬಂಧಪಟ್ಟಂಥ ENT ಸಂಬಂಧಪಟ್ಟಂಥ ಎಲ್ಲ ನರಗಳೆಲ್ಲ ಇಲ್ಲಿ ಬಂದು ಜಂಕ್ಷನಲ್ಲಿ ಸೇರಿಕೊಂಡಿದೆ. ಅದರಿಂದ ಹೃದಯ ಮತ್ತು ಶ್ರವಣ ಶಕ್ತಿ, ಶಬ್ದ, ಇದು ರೂಪ, ಇದು ಗಂಧ, ಇದು ಶಬ್ದ ಅಂತ ನಾನು ಆಗಾಗಲೇ ಹೇಳಿದ್ದೆ. ಇದು ಸ್ಪರ್ಶ, ಇದು ರಸ. ರೂಪ, ಗಂಧ, ಶಬ್ದ, ಸ್ಪರ್ಶ, ರಸ ಈ ಪಂಚಗುಣಗಳು ಪಂಚಭೂತಗಳಿದೆ ಅಂತ ನಾನು ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೆ. ಆದ್ದರಿಂದ ಈ ಮಧ್ಯದ ಬೆರಳನ್ನು ಅಂಗುಷ್ಟದ ಮೇಲೆ ಇಟ್ಟಾಗ ಆಕಾಶ ಮುದ್ರೆ ಆಗುತ್ತೆ. ಯಾರು ಈ ಮುದ್ರೆಯನ್ನು ದಿನನಿತ್ಯ ಮನೆಯಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ಕೂತ್ಕೊಳ್ತಾರೋ ಆಗ ಗುರುಗ್ರಹಕ್ಕೆ ಅಧಿಪತಿಯಾದಂಥದ್ದು ತೃಪ್ತಿ ಗುರುಗ್ರಹದ ಅಧಿಪತಿ. ಗೀಳು ಅಂದರೆ ಒಂಟಿತನ, ಯಾವಾಗಲೂ ಯಾರ ಜೊತೆನೂ ಸೇರಲ್ಲ, ಅವರು ಒಂಟಿಯಾಗೇ ಇರ್ತಾರೆ. ಅಂಥವ್ರಿಗೆ ಅಧಿಪತಿ, ಆ ಒಂದು ಆ್ಯಟಿಟ್ಯೂಡ್ ಇದ್ದವ್ರಿಗೆ ಅಧಿಪತಿ ಯಾರು? ಗುರುಗ್ರಹ. ಯಾರಿಗೆ ಈ ಸಂತೃಪ್ತಿ ಆಗೋದೇ ಇಲ್ಲ, ಎಷ್ಟೇ ಕೊಟ್ಟರೂ ಇನ್ನೂ ಬೇಕು ಅಂತ ಇರ್ತಾರೆ, ಆ ಥರ ಏನಾರು ಆ್ಯಟಿಟ್ಯೂಡ್ಸ್ ಇದ್ದರೆ ಈ ಮುದ್ರೆ ಮಾಡೋದ್ರಿಂದ ಆ ವ್ಯಕ್ತಿತ್ವ ಕೂಡ ಇಂಪ್ರೂವ್ ಆಗುತ್ತೆ, ತೃಪ್ತಿ ಪ್ರಾಪ್ತಿಯಾಗುತ್ತೆ, ಹೊಂದಾಣಿಕೆ ಅನ್ನೋದು ಬೆಳೆಯುತ್ತೆ. ಇದ್ರ ಜೊತೆಗೆ ಮನೆಯಲ್ಲಿ ಶಾಂತತೆ ಪ್ರಾಪ್ತಿಯಾಗ್ತದೆ, ನೋಬಲ್ ಥಾಟ್ಸ್ ಉತ್ಪತ್ತಿಯಾಗತ್ತೆ. ಈ ಒಂದು ಆಕಾಶ ತತ್ವ ಇರುವಂಥ ಮುದ್ರೆಯನ್ನು ನಾವು ಧಾರಣೆ ಮಾಡಿದಾಗ ಯಾವ ಮಂತ್ರ ಬೇಕಾದ್ರೂ ಹೇಳ್ಬೋದು. ಆದರೆ ಇದಕ್ಕೊಂದು ಒಳ್ಳೆಯ ಮಂತ್ರ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಇದಕ್ಕೆ ಸುಮಾರು ಮಂತ್ರಗಳು ಹೇಳ್ಬೋದು. ಒಂದು ವಿಶೇಷವಾದಂಥ ಮಂತ್ರ ಏನಂದರೆ ಓಂ ನಮೋ ಭಗವತೆ ವಾಸುದೇವಾಯ. ಇಡೀ ಜಗತ್ತನ್ನು ಸೃಷ್ಟಿ ಮಾಡೋ ಆ ವಾಸುದೇವ ಈ ಆಕಾಶ ಇರ್ಬೋದು, ಭೂಮಿ ಇರ್ಬೋದು, ಯಾವುದೇ ಇರ್ಬೋದು, ಜಗತ್ತಿನ ಎಂಥ ಸೃಷ್ಟಿನೇ ಆಗಿರೋದು ಆ ವಾಸುದೇವನಿಂದ, ಭಗವಂತನಿಂದ. ಆದ್ದರಿಂದ ಈ ಒಂದು ಮುದ್ರೆಯನ್ನು ನಾವು ಧಾರಣೆ ಮಾಡಿದಾಗ ಓಂ ನಮೋ ಭಗವತೆ ವಾಸುದೇವ, ಓಂ ನಮೋ ಭಗವತೆ ವಾಸುದೇವಾಯ, ಅಥವಾ ನಿಮ್ಮಿಂದ ಗುರುಗಳಿಂದ ಉಪದೇಶ ಆದಂಥದ್ದು, ಅಥವಾ ನಿಮ್ಗೆ ಇಷ್ಟ ದೇವತಾ ಮಂತ್ರನೂ ಕೂಡ ಹೇಳ್ಕೋಬೋದು. ಈ ಮುದ್ರೆ ಮಾಡೋದ್ರಿಂದ ಸಹಸ್ರಾರ ಚಕ್ರ, ಈ ನೆತ್ತಿನ ಭಾಗದಲ್ಲಿ, ತಲೆಯ ನೆತ್ತಿಯ ಭಾಗದಲ್ಲಿ ಇರತಕ್ಕಂಥ ಸಹಸ್ರಾರ ಚಕ್ರ ಆಕ್ಟಿವೇಟ್ ಆಗುತ್ತೆ. ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಈ ಮುದ್ರೆಯಿಂದ ಮನುಷ್ಯನಲ್ಲಿ ಸಂತೃಪ್ತಿ ಅನ್ನೋದನ್ನು ಸೃಷ್ಟಿ ಮಾಡಿಕೊಡುತ್ತೆ. ಈ ಮುದ್ರೆ ಭಾಳ ವಿಶೇಷವಾದದ್ದು. ಈ ರೀತಿ ಪ್ರತಿಯೊಂದು ಮುದ್ರೆಗಳನ್ನು ತಾಯಿ ಗರ್ಭದಲ್ಲೇ ಮಾಡಿದಾಗ ಮಕ್ಕಳಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರೋದಿಲ್ಲ. ನನ್ನ ಒಂದು ಅನುಭವದ ಪ್ರಕಾರ ಈ ಮುದ್ರೆನ ಹಲವಾರು ಜನಗಳ ಮೇಲೆ ಇಂಪ್ಲಿಮೆಂಟ್ ಮಾಡಿದಾಗ ಹುಟ್ಟಿದ ಮಕ್ಕಳಿಗೆ ಹೃದಯದಲ್ಲಿ ಸಣ್ಣ ಹೋಲ್ ಇರುತ್ತೆ. ಆ ಹೋಲ್ನ ಈ ಮುದ್ರೆಯಿಂದ ಮುಚ್ಚಿಬಿಡ್ಬೋದು, ಇಲ್ಲಾಂದರೆ ಅದಕ್ಕೊಂದು ಆಪ್ರೇಷನ್ ಮಾಡಿಸ್ಬೇಕಾಗತ್ತೆ. ಆದ್ದರಿಂದ ಪ್ರತಿಯೊಬ್ಬ ಹೆಂಗಸು ತಾನು ತಾಯಿ ಆದ ತಕ್ಷಣ, ಅಂದರೆ ಗರ್ಭ ಧರಿಸಿದ ತಕ್ಷಣವೇ ಈ ಮುದ್ರೆನ ಮಾಡಿದರೆ ಹೃದಯದಲ್ಲಿ ಏನಾದ್ರು ಸಣ್ಣ ಹೋಲು ಮಕ್ಕಳಲ್ಲಿ ಕಂಡು ಬಂದರೆ ಅಂಥದನ್ನು ತನ್ನ ಗರ್ಭದಲ್ಲೇ ಅದನ್ನು ಕ್ಯೂರ್ ಮಾಡ್ಬೋದು. ಇದನ್ನು ಮುಂಜಾಗ್ರತೆ ಕ್ರಮ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಇದನ್ನು ದಿನಕ್ಕೆ ಅದರಿಂದ 20 ನಿಮಿಷ, 20 ನಿಮಿಷ 30 ನಿಮಿಷ ನೀವು ಮಾಡಿದ್ದೇ ಆದರೆ ಇದ್ರ ಫಲ ಅಗಾಧ, ಹೇಳಿಕೆ ಆಶ್ಚರ್ಯ, ಅಷ್ಟು ರಿಸಲ್ಟ್ ನಮಗೆ ಕೊಡುತ್ತೆ. ಒಂದು ವಿಶೇಷತೆ ಏನಂದರೆ ಪ್ರತಿಯೊಬ್ಬರು 2 ಕೈಲೂ ಮಾಡಬೇಕು ಈ ಮುದ್ರೆಯನ್ನು, ಒಂದೇ ಕೈಯಲ್ಲಿ ಮಾಡಬಾರ್ದು. ನನಗೆ ಈ ಕಡೆ ಸೈಡ್ ಎಡಭಾಗದಲ್ಲಿ ಏನಾದ್ರು ನೋವಿದ್ರೆ ಬಲ ಹಸ್ತದಲ್ಲಿ ಮಾಡಿದ್ರೆ ಎಡಗಡೆ ಇರತಕ್ಕಂಥ ನೋವೆಲ್ಲ ಹೊಟ್ಟೋಗುತ್ತೆ. ಈ ಬಲಭಾಗದಲ್ಲಿ ಏನಾದ್ರು ಪೇನ್ ಇದ್ದರೆ ಎಡಭಾಗದಿಂದ ನಾವು ಹಸ್ತದಲ್ಲಿ ಉಪಯೋಗಿಸಿ ಮಾಡಿದ್ದೆ ಆದರೆ ಬಲಭಾಗದ ಪೇನೆಲ್ಲ ಹೊರಟೋಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರು 2 ಕೈಲೂ ಮಾಡೋದ್ರಿಂದ, 2 ಹಸ್ತದಲ್ಲೂ ಮಾಡೋದ್ರಿಂದ ಶರೀರದಲ್ಲಿ ಎಲ್ಲಿ ಯಾವುದೇ ಜಾಗದಲ್ಲಿ ಇದ್ದರೂ ಕೂಡ ಆ ನೋವು ನಿವಾರಣೆ ಆಗುತ್ತೆ. ಈ ಆಕಾಶ ತತ್ವ ಯಾರು ಜಾಸ್ತಿ ಮಾಡ್ತಾರೋ ಅವರು IQ ಜಾಸ್ತಿ ಆಗುತ್ತೆ, ತುಂಬ ಬ್ರಿಲಿಯಂಟ್ ಆಗ್ತಾರೆ. ತುಂಬ ಬ್ರಿಲಿಯಂಟ್ ಅಂದರೆ ಅಂತಿಂತ ಬ್ರಿಲಿಯಂಟ್ ಅಲ್ಲ. ಪ್ರತಿಯೊಬ್ಬರು ಇದನ್ನು ನೀವು ಮಾಡ್ತೀರಿ, ಅಯ್ಯೋ ಮೊನ್ನೆ ಹೋದ ವರ್ಷ ಸರಿ ಇರಲ್ಲ, ಅವನು 5 ವರ್ಷದಿಂದ ದಡ್ಡಾಗಿದ್ದ, ಇವ್ರು ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ಎಷ್ಟು ಚೆನ್ನಾಗಿ ಓದ್ತಾನೆ, ಏನೆಲ್ಲ ತಿಳ್ಕೊಂಡಿದ್ದಾನೆ, ಆ ಸಬ್ಜೆಕ್ಟಲ್ಲಿ ಎಷ್ಟು ಜ್ಞಾನವಂತನಾಗಿದ್ದಾನೆ ಅಂತ ನಾವು ಆಶ್ಚರ್ಯಪಡ್ತೀವಿ.
ಅವನು ಹಂಗೆ ಇರ್ತಾನೆ ಇದನ್ನು ಅಂದ್ಕೊಂಡೇ ಇರಲಿಲ್ಲ. ನೋಡು ಅವನು ಏನೆಲ್ಲ ಮಾತಾಡ್ತಾನೆ, ಏನೆಲ್ಲ ತಿಳ್ಕೊಂಡಿದ್ದಾನೆ, ಎಷ್ಟೆಲ್ಲ ವಿಷಯ ಹೇಳ್ತಾನಲ್ಲ ಅಂತ ಅಂತಾರೆ. ಕಾರಣ ಈ ಮುದ್ರೆ ಸಾಧನೆ ಚೆನ್ನಾಗಿ ಮಾಡಿದ್ದೇ ಆದರೆ IQ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಈ ಮುದ್ರೆಯನ್ನು ನಾವು ಪ್ರತಿನಿತ್ಯ ಮಾಡಿದ್ದೇ ಆದರೆ ಡೈಜೆಸ್ಟಿವ್ ಸಿಸ್ಟಮ್, ಎಸ್ಕ್ರಿಟರಿ ಸಿಸ್ಟಮ್, ಎಷ್ಟೋ ಜನಕ್ಕೆ ಕಾನ್ಸ್ಟಿಪೇಷನ್ ಇರುತ್ತೆ ಮತ್ತು ಎಷ್ಟೋ ಜನಕ್ಕೆ ಸರಿಯಾಗಿ ಯೂರಿನೇಷನ್ ಆಗೋದಿಲ್ಲ. ಅಂಥವರು ಈ ಆಕಾಶ ಮುದ್ರೆಯನ್ನು ಒಂದು 15 ನಿಮಿಷ ಮಾಡಿಬಿಟ್ಟ ತಕ್ಷಣ ಅವ್ರು ಟಾಯ್ಲೆಟ್ಗೆ ಹೋಗ್ತಾರೆ, ತಕ್ಷಣ ಯೂರಿನೇಷನ್ ಆಗುತ್ತೆ. ಈ ಒಂದು ಮುದ್ರೆ ಯಾತಕ್ಕೆ ನಾವು ದಿನನಿತ್ಯ ಯೂಸ್ ಮಾಡಬೇಕು ಅಂದರೆ, ನಮ್ಮ ಶರೀರದಲ್ಲಿ ಇರತಕ್ಕಂಥ ಕ್ಯಾಲ್ಶಿಯಂನ ನಾವು ಸರಿಯಾಗಿ ಕಾಪಾಡ್ಕೊಳ್ಳಿಲ್ಲ ಅಂದರೆ ಎಲುಬುಗಳು ತುಂಬ ಸವಿತಾ ಹೋಗುತ್ತೆ. ಯಾವಾಗ ಎಲುಬುಗಳು ಸವಿತಾ ಹೋಗುತ್ತೋ ಚಿಕ್ಕ ವಯಸ್ಸಿಗೆ ಗೂನ್ ಬೆನ್ನು ಬರ್ಬೋದು, ನಡೆಯೋಕ್ಕಾಗಲ್ಲ. ಎಷ್ಟೋ ಜನ ಮಕ್ಕಳಿಗೆ 15 ವರ್ಷ ಆದಮೇಲೆ 20 ವರ್ಷ ಆದಮೇಲೆ ಪೋಲಿಯೋ ಅಟ್ಯಾಕ್ ಆಗಿಬಿಟ್ಟಿದೆ. ಪೋಲಿಯೋ ಬಂತು ಅಂದರೆ ಭಾಳ ಕಷ್ಟ. ಒಂದು ಸಲ ಅದು ಆ ನ್ಯೂನ್ಯತೆ ಬಂದುಬಿಟ್ರೆ ಅದನ್ನು ಬಿಡಿಸೋದಾಗಲಿ ವಾಸೆ ಮಾಡಿಸೋದಾಗಲಿ ಭಾಳ ಕಷ್ಟ. ಆದ್ದರಿಂದ ಈ ಪ್ರತಿಯೊಬ್ಬ ವ್ಯಕ್ತಿ ಜೀವಿತ ಕಾಲದಲ್ಲಿ 1 ವಾರ ಅಥವಾ 15 ದಿವಸ ಅಥವಾ 1 ತಿಂಗಳಿಗೊಂದು ಸಲನಾದರೂ ಈ ಒಂದು ಆಕಾಶ ಮುದ್ರೆಯನ್ನು ಧಾರಣೆ ಮಾಡಬೇಕು. ಆದರೆ ಒಂದು ವಿಶೇಷ ಮಾಹಿತಿ ಏನಂದರೆ, ಎಲ್ಲ ಬೆರಳುಗಳು ಸ್ಟ್ರೈಟಾಗಿರಬೇಕು. ಇದು ಮಾಡಿದ್ರೆ ಇದು ಬೇರೆ ಅರ್ಥ ಬರುತ್ತೆ. ಈ ಥರ ಎಲ್ಲ ಬಗ್ಗಿಸ್ಬಿಟ್ರೆ ಚೆನ್ನಾಗಿ ಸ್ಟ್ರೈಟಾಗಿ ನಿಲ್ಲಿಸಬೇಕು. ಈ ಮುದ್ರೆಗಳನ್ನು ನೀವು ಅಭ್ಯಾಸ ಮಾಡಿದ್ದೆ ಆದರೆ ನಾನು ಮುಂದೆ ಬರೋ ಎಲ್ಲ ಸಂಚಿಕೆಯಲ್ಲಿ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಉಪಯೋಗಿಸುವಂಥ ಮುದ್ರೆಗಳಿಗೆ ಭಾಳ ಈಸಿಯಾಗಿ ಮಾಡ್ಬೋದು. ಈಗಲೇ ನಾವು ಅದನ್ನು ಮಾಡಿ ಇವೆಲ್ಲ ಬೆರಳುಗಳನ್ನು ನರನಾಡಿಗಳನ್ನು ಪಳಗಿಸ್ಲಿಲ್ಲ ಅಂದರೆ, ಫ್ಲೆಕ್ಸಿಬಿಲಿಟಿ ಬರಲಿಲ್ಲ ಅಂದರೆ ನಾವು ಮುಂದೆ ತೋರಿಸುವಂಥ ಕೆಲವು ಮುದ್ರೆಗಳಿಗೆ ತುಂಬ ತೊಂದರೆ ಆಗುತ್ತೆ. ಈ ಆಕಾಶ ಮುದ್ರೆ ಭಾಳ ವಿಶೇಷವಾದದ್ದು. ಮತ್ತೊಂದು ಸಲ ಹೇಳ್ತೀನಿ ಆ ಮಂತ್ರ: ಓಂ ನಮೋ ಭಗವತೆ ವಾಸುದೇವ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತ 108 ಸಲ ಹೇಳಿ. ಎಷ್ಟು ಎನರ್ಜಿ! ನಿಮಗೆ ಆ ಅನುಭವವನ್ನು ಬರೆದಿಟ್ಕೊಳ್ಳಿ. ಅದೇ ದೊಡ್ಡ ಆನಂದ. ಎಷ್ಟು ದುಡ್ಡಿಟ್ಟರೂ ಕೂಡ ಸಿಗದಿರುವಂಥ ಆನಂದ ಈ ಮಂತ್ರ ಮುದ್ರೆಗಳಿಂದ ಪ್ರಾಪ್ತಿಯಾಗ್ತದೆ. ಇದೇ ರೀತಿ ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುದ್ರೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.